ನಮ್ಮ ರಾಘವೇಂದ್ರ ಮಠ ಹೆವಿ ರಶ್ ಇವತ್ತು. ಹೇಳಬೇಕು ಅಂದರೆ ಇವತ್ತು ಗುರು ಪೌರ್ಣಮಿ ಅಲ್ವಾ, ಅದಕ್ಕೆ ಹೆವಿ ಗಾಡಿ. ನಮ್ಮ ಏರಿಯಾ ತುಂಬ ಗಾಡಿಗಳಪ್ಪ. ನಮ್ಮ ಬೇಬಿ ನೋಡಪ್ಪ ಪಳ್ಳ ಪಳ್ಳ ಅಂತ ಹೊಡಿತೈತೆ. ಏರಿಯಾ ತುಂಬ ಗಾಡಿ ನೋಡ್ರಪ್ಪ, ಟ್ರಾಫಿಕ್ಕು ಎಲ್ಲ ನೋಡೋಕ್ಕೆ ಅಲ್ಲಿ ಕಣ್ಣು ಸಾಲದು. ಬೇಕು ಹೋಗೋಗಿ ಸೈಡ್ಗೆ. ಸಮಾಧಾನ ಬೇಬಿ, ಸಮಾಧಾನಕ್ಕೆ ಹೋಗು. ಒಳ್ಳೆ ಹೈವೇ ರೋಡ್ ಥರ ಏನು ಮಾಡಿಲ್ಲ, ಸ್ವಲ್ಪ ನಾರ್ಮಲಾಗಿ ಮಾಡವ್ರೆ, ಪರವಾಗಿಲ್ಲ. ಇವಾಗ ದೊಡ್ಡವ್ರಿಗೆ ಸ್ವಲ್ಪ ಮರ್ಯಾದೆ ಕೊಟ್ಟರು. ಸೈಕಲ್ ಓಡಿಸ್ತಾ ಇದೆ, ಇದು ನೋಡಿದ್ರೆ ಅದನ್ನೇ ಜ್ಞಾಪಕ ಬರ್ತಾ ಇತ್ತು. ಇವಾಗ ಈ ವೆದರಲ್ಲಿ ಡ್ರೈವಿಂಗ್ ಮಾಡೋಕ್ಕೆ ಚೆಂದ ಗುರು. ಇದೇ ಬ್ರ್ಯಾಂಡಲ್ಲಿ ಮೊಬೈಲ್ ಸ್ಮಾರ್ಟ್ಫೋನ್ ಬಂದ್ಬಿಟ್ಟಲ್ಲ ಪ್ರಪಂಚಕ್ಕೆ. ಎಲ್ಲ ಸ್ಮಾರ್ಟ್ಫೋನ್, ಮೊಬೈಲ್, ಯಾರು ನೋಡ್ರು ಮೊಬೈಲ್, ಗಾಡಿ ಓಡಿಸ್ತಿದ್ರು ಮೊಬೈಲ್. ಇವಾಗ ಇದು ಸ್ಮಾರ್ಟ್ ಫೋನ ಕಾಲ. ಆದರೂ ಅಡಿಕೆ ಸಸಿನ ಬೆಳೆಸೋದು ತುಂಬ ಕಷ್ಟ. 8 ವರ್ಷ ಬೇಕು ಮರ ಸಸಿಯಾಗಿ. ಮರ 8 ವರ್ಷ. ಇಂಡಿಯಾದಲ್ಲಿ ಅದು ಕರ್ನಾಟಕ ಅಂದರೆ ತುಂಬ ಇಷ್ಟ ನನಗೆ. ಈ ಕರ್ನಾಟಕದಲ್ಲಿ ಕನ್ನಡಿಗರಾಗಿ ಹುಟ್ಟಿನಲ್ಲ, ಅದು ಇನ್ನೂ ತುಂಬ ಇಷ್ಟ ನನಗೆ. ದೇಶದ ವುಮೆನ್ ಅವರು ಸ್ವಲ್ಪ ರೆಸ್ಪೆಕ್ಟ್ ಕೊಡೋಣ. ಇದೇ ಅಪ್ಪ ದೇವಸ್ಥಾನ, ಹೆವಿ ಫೇಮಸ್ ದೇವಸ್ಥಾನಪ್ಪ ಇದು ರಾಘವೇಂದ್ರ ಮಠ. ಅಂದರೆ 3 ಜಾತ್ರೆಗಳ ನಡೀತಾ ಐತೆ. ಗುರು ಪೌರ್ಣಮಿ ತುಂಬ ಸಕ್ಕತ್ತಾಗಿದೆ. ಒಂಥರ ಗಾಡಿ ಓಡಿಸ್ತಾನೆ ಈ ವೇರಲ್ಲಿ, ಈ ಟ್ರಾಫಿಕಲ್ಲಿ. ಕಮೆಂಟ್ ಬಾಕ್ಸಲ್ಲಿ ಮತ್ತು ಯಾವ ಥರ ಓಡಿಸ್ಬೇಕಂತೆಲ್ಲ ಹಾಕ್ಬೇಡಿ ಅಪ್ಪ. ವಾಟ್ ಎ ವೆಹಿಕಲ್ಸ್. ಹಾಯ್, ನಮಸ್ತೆ ನನ್ನ ಫ್ಯಾಮಿಲಿಗೆ. ಎಲ್ಲರೂ ಸಕ್ಕತ್ತಾಗಿರ್ತೀರ ನನಗೆ ಗೊತ್ತು. ನಮ್ಮ ಏರಿಯಾ ಸುತ್ತಾಡ್ಕೊಳ್ಳೋಣ ಬನ್ನಿ. ನಮ್ಮ ವಿಡಿಯೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇವತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು. ಅಂದರೆ ಅದು 3 ಕೇಳ್ತೀನಿ ಆಯ್ತಾ. ಗುರು ಪೌರ್ಣಮಿ ಅಲ್ವಾ, ಅದಕ್ಕೆ ಹೆವಿ ಗಾಡಿ. ನಮ್ಮ ಏರಿಯಾ ತುಂಬ ಗಾಡಿಗಳು ನಿಂತ್ಬಿಟ್ಟವ್ರೆ. ನಾವೊಂದು ರೌಂಡ್ ಹಾಕೊಂಬರೋಣ ಏರಿಯಾನ. ನೋಡಪ್ಪ ನಮ್ಮ ಬೇಬಿ ನೋಡಪ್ಪ ಪಳ್ಳ ಪಳ್ಳ ಅಂತ ಹೊಡಿತೈತೆ, ಮಳೆ ಬರ್ತೈತೆ. ತುಂಬ ರೌಂಡ್ ಹಾಕೊಂಡ್ಬಿಡೋಣ, ನಡೀರಿ. ಹೆವಿ ಗಾಡಿಗಳು ಮಾತ್ರ ಮೇರೆದಲ್ಲಿ. ನಜ್ಜಿ ನೋಡ್ರಪ್ಪ, ಏರಿಯಾ ತುಂಬ ಗಾಡಿ ನೋಡ್ರಪ್ಪ, ಟ್ರಾಫಿಕ್ಕು ಎಲ್ಲ ನೋಡೋಕ್ಕೆ ಅಲ್ಲಿ ಕಣ್ಣು ಸಾಲದು. ಓಹೋ ಹಂಗೋದ್ರೆ ಅಷ್ಟೇ ನಮ್ಮ ಕತೆ ಅಂದ್ಬಿಟ್ಟು ಈ ಕಡೆ ಬರ್ತಾ ಇದ್ದೀನಿ. ಬೇಕು ಹೋಗೋಗಿ ಸೈಡ್ಗೆ. ಇಲ್ಲೆಲ್ಲ ಗಾಡಿಗಳು ನೋಡಪ್ಪ, ಗಾಡಿಗಳ ಸುರಿಮಳೆ ನಮ್ಮ ಏರಿಯಾದಲ್ಲಿ.
ಸಮಾಧಾನ ಸಮಾಧಾನ ಬೇಬಿ, ಸಮಾಧಾನಕ್ಕೆ ಹೋಗು. ನೋಡಪ್ಪ, ಕಪ್ಪು ಕಲರ್ ಕಾಗೆ. ಆದ್ರೂ ನಮಗೆ ನಾವೇ ಹೀರೋ ತಾನೆ, ನಿಜ ಹೇಳ್ರಿ. ಓ ಮೈ ಗಾಡ್, ಈ ರೋಡ್ ಅವಾಗ ಹೆವಿ ಮೇನ್ ರೋಡ್ ಇತ್ತು ಮಾತ್ರ. ಒಳ್ಳೆ ಹೈವೇ ರೋಡ್ ಥರ ಏನು ಮಾಡಿಲ್ಲ, ಸ್ವಲ್ಪ ನಾರ್ಮಲಾಗಿ ಮಾಡವ್ರೆ, ಪರವಾಗಿಲ್ಲ. ಇವಾಗ ನಮ್ದು ಹಳೇ ಮನೆ ನೋಡ್ರಪ್ಪ, ಆ ಸೈಡೇ ಇರೋದು. ನಮಗೆ ಏರಿಯಾಗೆ ಬಂದು 5 ವರ್ಷ ಆಯ್ತು ಗುರು. ಒಂದೇನಾಗ್ಬಿಟ್ಟೈತಂದರೆ ಪ್ರಪಂಚದಲ್ಲಿ ನಾವು ಕರೆಕ್ಟಾಗಿದ್ದರೂ ಬೇರೆಯವ್ರು ಕರೆಕ್ಟಾಗಿರಲ್ಲ, ಅದು ಮಾತ್ರ ಸತ್ಯ. ನಮ್ಮ ಪಕ್ಕದ ಏರಿಯಾ ಇದು ಸಾಯಿ ಲೇಬೆಟ್ ಅಂತ. ಓ, ದೊಡ್ಡವ್ರಿಗೆ ಸ್ವಲ್ಪ ಮರ್ಯಾದೆ ಕೊಟ್ರು. ಸೈಕಲ್ ಓಡಿಸ್ತಾ ಇದೆ, ಇದು ನೋಡಿದ್ರೆ ಅದನ್ನೇ ಜ್ಞಾಪನಕ್ಕೆ ಬರ್ತಾ ಇತ್ತು ಇವಾಗ. ಹೆಂಗೈತಂದ್ರೆ ವೆದರು ಮಸ್ತ ಐತೆ ಮಾತ್ರ ವೆದರು. ನಮ್ಮ ಮಠಕ್ಕೆ ಸಾಯಂಕಾಲ ಹೋಗ್ತೀನಿ, ಹೆವಿ ರಕ್ಷಲ್ಲ. ನಾನು ಅದಕ್ಕೆ ಸಾಯಂಕಾಲ ಹೋಗ್ತೀನಿ, ಅಲ್ಲೋಮೇಲೆ ಒಂದು ಬ್ಲಾಗ್ ಮಾಡ್ತೀನಿ. ಈ ವೆದರಲ್ಲಿ ಡ್ರೈವಿಂಗ್ ಮಾಡೋಕ್ಕೆ ಚೆಂದ ಗುರು. ಮಾರುತಿ ಸುಜುಕಿ ವ್ಯಾಗನರ್ ನಮ್ಮ ಬ್ರ್ಯಾಂಡ್. ನಾವು ಕೆಲಸ ಮಾಡೋದಿದೆ ಬ್ರ್ಯಾಂಡಲ್ಲಿ, ಅದಕ್ಕೆ ನಮ್ಮ ಬ್ರ್ಯಾಂಡ್ ಅಂತ ಹೇಳಿದ್ದು. ಡನ್ ಬೇಬಿ, ಯಾಕೆ ಇದ್ದಾರೆ ಅಲ್ಲ, ಅದು ವೇಸ್ಟ್ ನೋಡಪ್ಪ. ಅಂಕಲ್ ನನ್ನ ಮಗ ಹಿಂದೆನೇ ಹೋಗೋಣ, ಏನು ಮಾಡ್ತಾನೆ. ಮೊಬೈಲ್ ಸ್ಮಾರ್ಟ್ಫೋನ್ ಬಂದ್ಬಿಟ್ಟಲ್ಲ ಪ್ರಪಂಚದಲ್ಲಿ, ಎಲ್ಲ ಸ್ಮಾರ್ಟ್ಫೋನ್ ಮೊಬೈಲ್. ಯಾರು ನೋಡ್ರು ಮೊಬೈಲ್, ಗಾಡಿ ಓಡಿಸಿದ್ರು ಮೊಬೈಲ್. ಇವಾಗ ಇದು ಸ್ಮಾರ್ಟ್ ಫೋನ ಕಾಲ, ಏನು ಮಾಡೋಕ್ಕಾಗಲ್ಲ, ಪ್ರಪಂಚ ಬದಲಾಯಿತು. ಯಾರೇ ನೋಡ್ತಾನೆ ನಮ್ಮೇ, ಅವರೆಲ್ಲರ ನೋಡಿದರೆ ಆಗ್ತದೆ. ನೋಡಿದೆ ಅದು, ಯಾಕಂದರೆ ಅದನ್ನು ನಾನು ಎಲ್ಲೂ ನೋಡಿಲ್ಲ ಫಿಗರ್ನ.
ಲಕ್ಷ್ಮೀಪುರ ರೋಡ್ ಎತ್ತೀವಿ ದಿನ. ನಮ್ಮ ಅಂತೇಳಿ ಗೊತ್ತಾ ನಾನು ತಗೊಳ್ಳೋದು, ಫಸ್ಟ್ ಆಫ್ ಆಲ್ ನಮ್ಮ ಅಂತೇಳಿ ಗೊತ್ತಾ ನಾನು ತಗೊಳ್ಳೋದು, ಇದು ನಮ್ಮಪ್ಪಕ್ಕೂ ಧೈರ್ಯ. ನಾನು ಅದಕ್ಕೆ ನಮ್ಮ ಅಂದ್ಬಿಡ್ತೀವಿ. ಕಮೆಂಟ್ ಬಾಕ್ಸಲ್ಲೆಲ್ಲ ಮಕ್ಕಕ್ಕೆ ಕುಗಿಬೇಡಿ, ನಮ್ಮ ಅಂತ ಯಾಕೆ ತಗತ್ತೀಯ ಅಂತ, ಆಯಿತಾ? ದೊಡ್ಡ ತಲೆ ಇರಬೇಕೇನು, ಭಾರಿ ಕಟ್ಟಿಸ್ತಾನೆ ಮನೇನಾ. ಬೇಬಿ ನೋಡ್ಕೊಂಡು ಹೋಗ್ಬೇಬಿ, ಸ್ವಲ್ಪ ಸೈಡ್ಗೆ. ಇಲ್ಲಿ ಮುಡಿತು ತಲೆ ಇರ್ಬೋದೇನೋ ನನ್ನ ಪ್ರಕಾರ. ಬರೀ ಅಡಿಕೆ ತೋಟನೇ ಇಕ್ಕೋನೆ ನೋಡಿ. ಆದರೂ ಅಡಿಕೆ ಸಸಿನ ಬೆಳೆಸೋದು ತುಂಬ ಕಷ್ಟ. 8 ವರ್ಷ ಬೇಕು ಮರ ಸಸಿಯಾಗಿ, ಮರ ಆಗಕ್ಕೆ 8 ವರ್ಷ ಬೇಕು. 8 ವರ್ಷ ನನಗೆ ತಿಳಿದ ಮಟ್ಟಿಗೆ, ನನಗೆ ಗೊತ್ತಿಲ್ಲ. ಅದಕ್ಕೆ ಕಮೆಂಟ್ ಬಾಕ್ಸಲ್ಲಿ ಮಕ್ಕಕ್ಕೆ ಹೋಗಿಬೇಡಿ, ಆಯಿತಾ? ಯಾರು ಪ್ಯಾದೆ ನನ್ನ ಮಗ ಹಿಂಗೆ ಹೋಯ್ತವನೆ ಎಂಥದ್ದು. ನಮ್ಮ ಗವಿಕುಂಟೆ ರೋಡ್ ಅದು. ಬಡ ಅಲ್ಲ, ಆಮೇಲೆ ಕರ್ಕೊಂಡು ಹೋಗ್ತೀನಿ ಟೆನ್ಷನಲ್ಲಿ, ನೋ ಟೆನ್ಷನ್. ಏನು ಹಿಂಗೆ ಹೋಗ್ಬಿಟ್ಟು ಹಿಂಗೆ ಇದಂತೆ ರೋಡು, ನಮ್ಗೆ ಗೊತ್ತಿಲ್ವಾ? ರೋಡ್ ಹಾಕಿದ ನೋಡ್ಕೊಂಡೇ ಹೋಗ್ಬೇಕಾ? ಆದರೂ ನಮ್ಮ ಪ್ರಪಂಚನೇ ತುಂಬ ಸಕ್ಕತ್ತಾಗಿರೋದು. ನನಗೆ ಪ್ರಪಂಚ ಅಂದರೆ ಬೇರೆ ಬೇರೆ ದೇಶ ಅಲ್ಲಪ್ಪ, ನಮ್ಮ ದೇಶ ಇಂಡಿಯಾದಲ್ಲಿ ಅದು ಕರ್ನಾಟಕ ಅಂದರೆ ತುಂಬ ಇಷ್ಟ ನನಗೆ. ಈ ಕರ್ನಾಟಕದಲ್ಲಿ ಕನ್ನಡಿಗರಾಗಿ ಹುಟ್ಟಿನಲ್ಲ, ಅದು ಇನ್ನೂ ತುಂಬ ಇಷ್ಟ ನನಗೆ. ನಾನು ಸ್ವಲ್ಪ ತೊದ್ಲುತ್ತೀನಿ, ಮಿಸ್ಟೇಕ್ ಮಾಡ್ತೀನಿ, ಸ್ವಲ್ಪ ನನ್ನ ಕ್ಷಮಿಸ್ಬಿಡಿ, ಆಯಿತಾ? ನನ್ನ ಫ್ಯಾಮಿಲಿ ತಾನೆ, ನೀವು ಕ್ಷಮಿಸ್ತೀರ ನನಗೆ ಗೊತ್ತು. ಕುಂತೈತಪ್ಪ ಪಾಪ ನಾಯಿ. ನೋಡಿದ್ರ ಚೆನ್ನಾಗಿದ್ದಲ್ಲ, ನಮ್ಮ ಬೇರೆ ಸೈಡೆಲ್ಲ ಬರೀ ಅಡಿಕೆ ತೋಟನೇ. ಹಸು ನಮ್ಮ ಪ್ರಾಣಿ ಒಂದು ಕಾಲದಲ್ಲಿ ನಮ್ಮ ಫ್ಯಾಮಿಲಿಯವ್ರು ಸಾಕ್ತಾ ಇದ್ರು. ನಮ್ಮಪ್ಪ ನಮ್ಮ ವರ್ಷದ ವಯಸ್ಸಿದ್ದಾಗ 20 ಹಸು 30 ಹಸು ಸಾಕ್ತಾ ಇದ್ರು ಒಂದು ಕಾಲದಲ್ಲಿ. ಬೆಳೀತಾ ಎಲ್ಲ ಹೋಗ್ಬಿಟ್ಟು ಎಲ್ಲ ಜಾಗಕ್ಕೆಲ್ಲ ಮನೆಗಳು ಕಟ್ಕೊಂಡು
ಎಲ್ಲ ಅದು ಅಲ್ಲಲ್ಲಿ ಇದವರು ಹೆಂಗ್ ಸಾಕಿದ್ರು ಅಂದ್ರೆ ಹಸುನ ದಿನಕ್ಕೆ 30 ಲೀಟ್ರು ಹಾಲು. ನಮ್ಮ ದೇಶದ ವುಮೆನ್ ಅವರು ಸ್ವಲ್ಪ ರೆಸ್ಪೆಕ್ಟ್ ಕೊಡೋಣ, ಓಕೆನಾ? ಈ ಥರ ಸೌಂಡ್ ಬರ್ತೈತೆ ಅಂದರೆ ಗಾಡಿ ಓಡಿಸ್ತಾ ಇದ್ದೀನಿ, ಸೌಂಡ್ ಬರುತ್ತೆ. ಅದನ್ನ ನೀವು ಅರ್ಥ ಮಾಡ್ಕೋಬೇಕು. ಏನು ಕರ್ತವ್ರೆ ಆದ್ರೂ ನನಗೆ ನಮ್ಮ ಮೇರೆಯಲ್ಲೇ ಚೆಂದ. ನಮ್ಮ ಮೇರೆಯಲ್ಲಿ ಹೆಂಗೆ ಇದೆ ನೋಡಿ, ಊರ್ ಥರನೇ ಫೀಲ್ ಆಗುತ್ತೆ. ಆದರೆ ಇದು ಊರಲ್ಲ, ಆಯ್ತಾ? ಇದು ನಮ್ಮ ಏರಿಯಾ. ನಮ್ಮ ಬೇರೆ ಹೆಸರು ಲಾಸ್ಟಲ್ಲಿ ಹೇಳ್ತೀನಿ, ಅಲ್ಲಿ ತನಕ ಸ್ವಲ್ಪ ಕಾಯ್ಬೇಕು ನೀವು, ಆಯ್ತಾ? ಪಾಪ ತುಂಬ ಬಿಡು, ರೋಡ್ ಮೇಲೆಲ್ಲ ಕೂತವ್ರೆ. ಆ ಥರ ಎಲ್ಲ ಅಂದ್ಕೋಬೇಡಿ. ದೇವಸ್ಥಾನಕ್ಕೆ ಬಂದಿರ್ತಾರೆ, ಜಾಗ ಇರಲ್ವಲ್ಲ, ಪೂಜೆ ಬಂದಿರ್ತಾರೆ. ಇಲ್ಲಿ ನಾವು ಅವಾಗ ಶಾರ್ಟ್ ಬಿಚ್ಚಾಡ್ತಾ ಇದ್ವಿ 2 ವರ್ಷಕ್ಕೆ ಮುಂಚೆ. ಹೆಂಗಾಗ್ಬೇಕು ಜಾಗ ಇವಾಗ. ದುರ್ರ ಅಂತನಾ ದುರ್ಗ ಅಂತನಾ ಇಲ್ಲಿ ಮುಂದೆಗಡೆ ಅಂತಿದ್ದೀರಿ. ಬೇಡ ಬೇಡ, ಇದೇ ಅಪ್ಪ ದೇವಸ್ಥಾನ. ಮಾತ್ರ ಇಲ್ಲಿಂದ ಮನೆಗೆ ಅರ್ಧ ಗಂಟೆ ಬೇಕು ಹೋಗಕ್ಕೆ. ಹೆವಿ ಜನ, ಎಲ್ಲ ಹೆವಿ ಜನ. ಹೆವಿ ಜನ ನಮ್ಮ ದೇವಸ್ಥಾನ ಇಷ್ಟು ಫೇಮಸ್ ಆಗ್ತದೆ ನೋಡಿ. ದೇವಸ್ಥಾನದ ಅಡ್ರೆಸ್ ಲಾಸ್ಟಲ್ಲಿ ಹೇಳ್ತೀನಿ, ಹಂಗೆ ನೋಡಿ. ಹೆವಿ ಫೇಮಸ್ ದೇವಸ್ಥಾನಪ್ಪ ಇದು. ರಾಘವೇಂದ್ರ ಮಠ ಅಂದರೆ ಜಾತ್ರೆ ನಡೀತಾ ಐತೆ. ಗುರು ಪೌರ್ಣಮಿ ತುಂಬ ಸಕ್ಕತ್ತಾಗಿದೆ.
ಅದು ಹುಡುಗಿ ಮೈ ಮೇಲೆಲ್ಲ ಬಿದ್ದುಬಿಟ್ಟು ಗಾಡಿ ಓಡಿಸ್ತೈತೆ. ಬಲೇನಾ ಈ ನಮ್ಮ ಕಂಪ್ನಿ ಗಾಡಿನೇ ಅಪ್ಪ. ಎಲ್ಲರೂ ನಮ್ಮ ಕಂಪ್ನಿ ಗಾಡಿನೇ ಕಾಣುತ್ತಪ್ಪ. ಬೇಬಿ ಶೋಲ್ಡರ್ ಬೇಬಿ. ಇದರೊಳಗೆ ಕಾಲಿಲ್ವಲ್ಲ, ಬರೀ ಅಟ್ಟಿದ್ದೀವಿ ಕಾಲೇ ಗಾಯ್ಸ್. ಇದೇ ಒಂದು ಕಾಲ್ತು. ವಾವ್ ನಮ್ಮ ಕಂಪ್ನಿ ಗಾಡಿ ಅಂತ ನಿನ್ನ ಸುಮ್ಮನೆ ಬಿಟ್ಟಿದ್ದೀನಿ ಕಣ. ಇಲ್ಲ ಅಂದಿದ್ರೆ ನುಗ್ಗಿಸ್ಬಿಡ್ತಿದೆ. ಅಯ್ಯ ನಡಿ ನಿಮ್ಮ ಅರ್ಥಕ್ಕೆ. ಒಂಥರ ಗಾಡಿ ಓಡಿಸ್ತಾನೆ ಈ ವೇರಲ್ಲಿ, ಈ ಟ್ರಾಫಿಕಲ್ಲಿ. ಕಮೆಂಟ್ ಬಾಕ್ಸಲ್ಲಿ ಮತ್ತು ಯಾವ ಥರ ಓಡಿಸ್ಬೇಕಂತಲ್ಲ ಹಾಕ್ಬೇಡಿ ಅಪ್ಪ. ಇಲ್ಲೇ ಇದ್ದಾರೆ ವಾಟರ್ ಬ್ಯೂಟಿಫುಲ್. ಸುರಿ ಮಳೆ ನೀರು ಜಾಸ್ತಿದೆ. ನಾನು ಆವಾಗಲೇ ಹೋಗಿದ್ದು ಆ ರೋಡಲ್ಲಿ. ಇವಾಗ ಹೋಗ್ತಾ ಇರೋದು ಈ ರೋಡಲ್ಲಿ ನಮ್ಮ ಮನೆಗೆ. ಗೊತ್ತಾಯ್ತಾ ರೋಡ್ ಟ್ರಾಫಿಕ್ ಅಂತ. ವಾವ್ ವಾಟ್ ಎ ವೆಹಿಕಲ್ಸ್. ವಾವ್ ನಮ್ಮನೆ ರೋಡಲ್ಲೂ ತುಂಬ ಜನಗಳು. ಇದೆಯಪ್ಪ ನಮ್ಮನೆ. ನನ್ನ ಗಾಡಿ ಜಾಗದಲ್ಲಿ ಹೋಗಿ ಗಾಡಿ ಹಾಕ್ಬಿಡೋಣ. ನಮ್ಮ ನೋಡ್ತದೆ. ಎಲ್ಲ ನಿಮ್ಮನ್ನೇ ನೋಡ್ತಾರೆ ಗಾಯ್ಸ್. ಬರೋಣ. ನಾವು